ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಕರೆಂಟ್ ಇಲ್ಲದಾಗ ನಾವು ಚಿಕನ್ ಬಿರಿಯಾನಿನ ಮಿಕ್ಸಿ ಜಾರಿನ ಸಹಾಯ ಇಲ್ಲದೆ ನಾವು ಹೇಗೆ ಮಾಡ್ಬೋದು ಅಂತೇಳಿ ನಾನೀಗ ಚಿಕನ್ ತಗೊಂಡಿದ್ದೇನೆ. 1 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಇದಕ್ಕೀಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದರಲ್ಲೇ ಇದೆ, ಮತ್ತು ಕಾಯಿ ಮೆಣಸು ಮತ್ತು ಟೊಮೆಟೊ, ಈರುಳ್ಳಿ ಇಷ್ಟು ತಗೊಂಡಿದ್ದೇನೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೇನೆ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಬಾಸ್ಮತಿನ ನಾನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ, ನೀರು ಸೋರಿಸಿದ್ದೇನೆ. ಈಗ 1 hour ನೆನೆಲಿಕ್ಕೆ ಇಟ್ಟಿದ್ದೆ. ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ನಂದಿನಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ ನಂತರ ಲವಂಗ ಮತ್ತು ಹೂವು ಹೇಳ್ತೀವಲ್ಲ ಅದು ಹಾಕ್ತಿದ್ದೀನಿ, ಮತ್ತು ಗೋಡಂಬಿ, ದ್ರಾಕ್ಷಿ ಇಷ್ಟನ್ನು ನಾನೀಗ ಹಾಕ್ತೀನಿ. ಮುಗ್ಗು ಅಂತ ಹೇಳ್ತೀವಲ್ಲ ಅದು ಹಾಕಿದ್ದೇನೆ. ಹಾಗೆಯೇ ಏಲಕ್ಕಿ, 1-2 ಏಲಕ್ಕಿ ಹಾಕಿದ್ದೇನೆ. ಆನಿಯನ್ ಹಾಕ್ತಾಯಿದ್ದೀನಿ. ಈಗ ಕಾಯಿ ಮೆಣಸನ್ನ ಹಾಕ್ತಾಯಿದ್ದೀನಿ. ನಾನು 4 ಕಾಯಿ ಮೆಣಸು ತಗೊಂಡಿದ್ದೆ. ಇದಕ್ಕೆ ಗೋಲ್ಡನ್ ಕಲರ್ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಬಿರಿಯಾನಿ. ನಾವು ಹೀಗೆ ಮಾಡ್ತಾ ಇರುವಾಗ ಸ್ವಲ್ಪ ಹೊತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಆವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂತೇಳಿ ನಾನು 1.5 ಟೀಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಇವಾಗ ನಾನು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಟೊಮೆಟೊನೂ ಹಾಕ್ತಾಯಿದ್ದೀನಿ. ಹೀಗೆ ಮಾಡ್ತಾ ಇರ್ಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ ಇದು. ಈಗ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನ ಈಗ ಚೆನ್ನಾಗಿ ಒಂಥರ ಸ್ವಲ್ಪ ಹೊತ್ತು ಹಾಗೆಯೇ ಒಂದು ಸ್ವಲ್ಪ ಅರಸಿನ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಈಗ ಅರಸಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಾಡ್ತಾ ಇರಬೇಕು. ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕು ಚಿಕನ್ಗೆ. ಒಂದು ಅರ್ಧ ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ. ಹಾಗೆಯೇ ನಾನು ಸ್ವಲ್ಪ ಲೆಮನ್ನ ಹಿಂಡ್ತಾ ಇದ್ದೀನಿ. ಹೀಗೆ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾ ಇದ್ದೀನಿ, ಕೊರಿಯಾಂಡರ್ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೀನಿ, ಗರಂ ಮಸಾಲೆ ಪೌಡ್ರು, ಸ್ವಲ್ಪ ಅರ್ಧ ಟೀಸ್ಪೂನ್ ಅಷ್ಟು ಪೆಪ್ಪರ್ ಹಾಕಿದ್ದೇನೆ. ಇವಾಗ ನಾನು ಇದಕ್ಕೆ ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಒಂದು 4 ಟೀಸ್ಪೂನ್ ಅಷ್ಟು ನಾನು ಬಿರಿಯಾನಿ ಪೌಡ್ರ್ ಹಾಕಿದ್ದೇನೆ. ಖಾರ ನೋಡಿಕೊಂಡು ಹಾಕಿದ್ರೆ ಆಯಿತು. ಕಾಶ್ಮೀರ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಆಗಿದೆ, ನೋಡ್ಕೊಂಡು ಹಾಕ್ಬೇಕು ಖಾರನ. ನಾನು ಸ್ವಲ್ಪ ಹಾಕಿದೆ ಖಾರ. ಇವಾಗ ಇದಕ್ಕೆ ಅನ್ನ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕ್ತಾಯಿದ್ದೀನಿ, ಬಾಸುಮತಿ ಅಕ್ಕಿನ. ಈಗ ನಾನು ಚಿಕನ್ ನೀರು ಬಿಟ್ಟಿದೆ ನೋಡಿ ಸೈಡಲ್ಲಿ ನೋಡಿ, ಹಾಗಾಗಿ ನಾನು ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ.
ನಾನು 2.5 ಲೋಟ ಅಕ್ಕಿ ಹಾಕಿದ್ದೇನೆ, ಹಾಗಾಗಿ 4 ಲೋಟ ನೀರು ಮಾತ್ರ ಹಾಕ್ತಾ ಇರೋದು. ಇವಾಗ ಇದಕ್ಕೆ ನಾವು ಮುಚ್ಚಿಡಬೇಕು ಕುಕ್ಕರ್ ಬಾಯಿನ. ಬಿರಿಯಾನಿ ಈಗ ಆಗಿದೆ, ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಎಷ್ಟು ಅನ್ನ ಎಲ್ಲ ಚೆನ್ನಾಗಿದೆ ನೋಡಿ, ಒಂದು ಅನ್ನ ಏನಾಗಿಲ್ಲ. ನಮ್ಮ ಕುಕ್ಕಿಂಗ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.